ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದರಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಮತ್ತು ಎಷ್ಟೆಲ್ಲ ನಮಗೆ ಯೂಸ್ ಇದೆ, ಹೆಲ್ತ್ಗೆ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಕಾಮನ್ ಆಗಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಏನಂದರೆ ಈ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು ಎರಡು ಒಂದೇನಾ ಅನ್ನೋದೇ ಎಲ್ಲರಿಗೂ ಕನ್ಫ್ಯೂಷನ್ನು. ಸೊ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ, ಇದು ಯಾವ ಥರ ಇರುತ್ತೆ ಮತ್ತು ಚಿಯಾ ಸೀಡ್ಸ್ ಯಾವ ಥರ ಇರುತ್ತೆ, ಸಬ್ಜಾ ಸೀಡ್ಸ್ ಯಾವ ಥರ ಇರುತ್ತೆ ಅನ್ನೋದೇ ಡೌಟ್ ಅವ್ರಿಗೆ. ಅವ್ರದ್ದು ಮಾಮೂಲಿ ಜನಗಂತ ಅಲ್ಲ, ಅಂಗಡಿಯವ್ರಿಗೂ ಡೌಟ್ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ಎಷ್ಟು ಕನ್ಫ್ಯೂಷನ್ ಆಗಿರುತ್ತೆ ಅಂತಂದರೆ, ಎರಡು ಒಂದೇ ಅಂತಲೇ ತಿಳ್ಕೊಂಬಿಟ್ಟಿರ್ತಾರೆ. ಸಬ್ಜಾ ಸೀಡ್ಸ್ ಕೇಳಿದ್ರೆ ಚಿಯಾ ಸೀಡ್ಸ್ ಕೊಡ್ತಾರೆ, ಚಿಯಾ ಸೀಡ್ಸ್ ಕೇಳಿದ್ರೆ ಸಬ್ಜಾ ಸೀಡ್ಸ್ ಕೊಡ್ತಾರೆ. ಹೇಳಿದ್ರೆ ಇದಲ್ಲ ಅಂತ ಅಂದರೆ ನಿಮಗೆ ಗೊತ್ತಿಲ್ಲ ಅಮ್ಮ, ಅದು ಇಂಗ್ಲೀಷಲ್ಲಿ ಚಿಯಾ ಸೀಡ್ಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ ಅಂತ ಕರೀತಾರೆ ಅಂತ ಹೇಳ್ತಾರೆ. ನಮಗೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು, ಆ ಥರ ಮಾಡ್ತಾರೆ. ಸೊ ನಾವು ಅವಾಗ ಹೇಳಿದ್ರಿ ಇದೇ ಬೇರೆ ಅದೇ ಬೇರೆ ಅಂತಂದಿದ್ದಕ್ಕೆ, ಹೌದಾ ಏನೋ ಗೊತ್ತಿಲ್ಲ ಅಮ್ಮ, ಎಷ್ಟೊಂದು ಜನ ಚಿಯಾ ಸೀಡ್ಸ್ ಅಂತಾರೆ, ಸಬ್ಜಾ ಸೀಡ್ಸ್ ಅಂತಾರೆ ಅಂತ ಹೇಳ್ತಾರೆ. ಆದರೆ ಇವತ್ತು ನಾನು ಆ ಡೌಟ್ನ ಫುಲ್ಲು ಕ್ಲಿಯರ್ ಮಾಡ್ತೀನಿ. ಯಾಕಂದರೆ ನೀವು ಫಸ್ಟ್ ಅದನ್ನು ತಿಳ್ಕೊಬೇಕು, ಚಿಯಾ ಸೀಡ್ಸ್ ಹೇಗಿರುತ್ತೆ, ಸಬ್ಜಾ ಸೀಡ್ಸ್ ಹೇಗಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಆಮೇಲೆ ನೀವು ಹೋಗಿ ಅಂಗಡಿಲಿ ಕೇಳ್ಬೋದು, ಅವಾಗ ಗೊತ್ತಾಗುತ್ತೆ ಅವ್ರಿಗೂ. ನೋಡಿ, ಇದು ಕಾಮಕಸ್ತೂರಿ ಬೀಜ. ಕಾಮಕಸ್ತೂರಿ ಬೀಜ ಅಂದ್ರೇ ಇಂಗ್ಲೀಷಲ್ಲಿ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ. ಇದು ಚಿಯಾ ಸೀಡ್ಸ್, ಇದು ಕನ್ನಡದಲ್ಲೂ ಚಿಯಾ ಸೀಡ್ಸ್ ಅಂತಲೇ ಹೇಳ್ತಾರೆ. ಅರೆ ಇದು ಕಾಮಕಸ್ತೂರಿ ಬೀಜ ಈ ಥರ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ನೀವು ನೋಡ್ಬೋದು, ಇದು ಚಿಯಾ ಸೀಡ್ಸ್ ಬಂದು ಈ ಥರ ಬ್ರೌನ್ ಆ್ಯಂಡ್ ವೈಟು ಎರಡು ಮಿಕ್ಸ್ ಆಗಿರುತ್ತೆ. ಸೊ ಇದು ನೀವು ಒಂದ್ಸಲಿ ನೋಡ್ಕೊಳ್ಳಿ, ಆಮೇಲೆ ಅಂಗಡಿಗೆ ಹೋದಾಗ ನೋಡ್ಕೊಂಡು ತೊಗೊಂಬನ್ನಿ. ಯಾಕಂದರೆ ಅವ್ರಿಗೆ ಕನ್ಫ್ಯೂಸ್ ಆಗಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಇವಾಗ ನಾವು ಚಿಯಾ ಸೀಡ್ಸಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಮತ್ತು ಏನೆಲ್ಲ ಯೂಸ್ ಆಗುತ್ತೆ ನಮಗೆ ಹೆಲ್ತ್ಗೆ ಅನ್ನೋದು ಇವಾಗ ನಾನು ಹೇಳ್ತೀನಿ. ಫೈಬರ್, ಪ್ರೋಟೀನ್, ಒಮೆಗಾ 3, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಐರನ್, ಆ್ಯಂಟಿ ಆಕ್ಸಿಡೆಂಟ್ಸ್. ಚಿಯಾ ಸೀಡ್ಸಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ನೀವು ನಂಬ್ತೀರಾ? ಹೌದು, ನಾನು 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮತ್ತು ಬೆಲ್ಲಿ ಫ್ಯಾಟ್ ಕೂಡ, ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ. ನೀವು ಯೋಗ ಎಕ್ಸಸೈಸ್ ಮಾಡಬೇಕಾದ್ರೆ ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ನಿಮಗೆ ತುಂಬಾ ಎನರ್ಜಿ ಕೂಡ ಬರುತ್ತೆ, ಮೂಳೆಗಳಿಗೆ ತುಂಬಾ ಶಕ್ತಿ ಕೊಡುತ್ತೆ ಮತ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ಇಡುತ್ತೆ. ಮತ್ತು ನಮ್ಮ ಸ್ಕಿನ್ಗೆ ಮತ್ತು ಏರ್ಗೆ ತುಂಬಾ ಒಳ್ಳೆಯದು. ಇವಾಗ ಕಾಮಕಸ್ತೂರಿ ಬೀಜದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಫೈಬರ್, ಐರನ್, ಕ್ಯಾಲ್ಶಿಯಂ ಇದೆ. ಇದರಿಂದ ನಮ್ಮ ಬಾಡಿಲಿ ಹೀಟ್ ಆಗಿದ್ರೆ ಕಮ್ಮಿ ಆಗುತ್ತೆ. ಮತ್ತು ನಮಗೆ ಮೋಷನ್ ಹೋಗೋಕ್ಕಾಗಲ್ಲ ಅಂತ ಅಂದರೆ ಇದು ಕುಡಿಯೋದ್ರಿಂದ ನಮಗೆ ಈಸಿಯಾಗಿ ಹೋಗ್ಬೋದು. ಹೊಟ್ಟೆ ತುಂಬಿದೆ ಮತ್ತು ನಮಗೆ ಜೀರ್ಣ ಆಗ್ತಾ ಇಲ್ಲ ಅಂತ ಅಂದರೆ ಇದು ಕುಡಿಯೋದ್ರಿಂದ ಈಸಿಯಾಗಿ ನಮಗೆ ಎಲ್ಲ ಕಮ್ಮಿ ಆಗುತ್ತೆ. ಈ ಬೀಜನ ನಾನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜ್ಯೂಸ್ ಮತ್ತು ಫ್ರೂಟ್ ಸಾಲಿಡ್ಸ್ ಮತ್ತು ನೀರಿನಲ್ಲಿ ನೆನೆಸ್ಕೊಂಡು ಕುಡಿಬೋದು ನಾವು. ಮೇಯ್ನಾಗಿ ನೀವೇನು ಅಂದರೆ ದಿನಕ್ಕೆ ಡೈಲಿ 1 ಸ್ಪೂನ್ ಮಾತ್ರ ಯೂಸ್ ಮಾಡಬೇಕು, ಅದ್ರ ಮೇಲೆ ಯೂಸ್ ಮಾಡೋ ಆಗಿಲ್ಲ. ಒಬ್ರಿಗೆ 1 ಸ್ಪೂನು ಕಾಮಕಸ್ತೂರಿ ಬೀಜನ 1 ಸ್ಪೂನು ನೀರಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರೋದು ಕಮ್ಮಿ ಆಗುತ್ತೆ. ನೋಡಿರಲ್ಲ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಗಾಯ್ಸ್. ಜೈ ಶ್ರೀರಾಮ್.